ರಾಯಬಾಗ ತಾಲೂಕಿನ ಹಾರೋಗಿರಿ ಪುರಸಭೆಗೆ ಲೋಕೋಪಯೋಗಿ ಸಚಿವ ಮತ್ತು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಭೇಟಿ ನೀಡಿದರು. ಹಾರೋಗಿರಿ ಪುರಸಭೆ ನೂತನ ಅಧ್ಯಕ್ಷ ವಸಂತ ಲಾಳಿ, ಉಪಾಧ್ಯಕ್ಷ ಬಸವರಾಜ್ ಅರಿಕೇರಿ ಇವರಿಂದ ಸಚಿವರಿಗೆ ಸತ್ಕರಿಸಿ ಗೌರವಿಸಲಾಯಿತು. ಸಚಿವರೊಂದಿಗೆ ಪುರಸಭೆ ಸದಸ್ಯರು ಹಾರೋಗಿರಿ ಪಟ್ಟಣದ ಅಭಿವೃದ್ಧಿ ಕೆಲಸ ಕಾರ್ಯಗಳ ಬಗ್ಗೆ ಚರ್ಚೆ ಮಾಡಿದರು. ಸಚಿವರಿಂದ ಪುರಸಭೆ ಕಚೇರಿಯಲ್ಲಿ ಮಾಧ್ಯಮದವರೊಂದಿಗೆ ಸುದ್ದಿಗೋಷ್ಠಿಯನ್ನು ಸಹ ನಡೆಸಲಾಯಿತು. ಪುರಸಭೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಹಾಗೂ ಎಲ್ಲ ಸದಸ್ಯರ ಪರವಾಗಿ ಸನ್ಮಾನ್ಯ ಸಚಿವರನ್ನು ಮುಖ್ಯವಾಗಿ ಸ್ವಾಗತಿಸಿದ್ದೇನೆ. ಹೇಳಿದ್ದಾರೆ ಅಧ್ಯಕ್ಷ ಹೇಳಿದ್ದಾರೆ ಅವ್ರಿಗೆ ರಾಯಬಾಗವರೆಗೆ ಮಾಡೋ ನಮ್ಮದು ಪ್ಲಾನ್ ಇದೆ. ಎರಡು ಫ್ಯಾಕ್ಟ್ರಿ ಆಗೋದ್ರಿಂದ ಇವು ಜನ ಮುಗೋಸಲ ಫಸ್ಟ್ ಸ್ಟಾರ್ಟಿಂಗೇ ಚಾಲು ಆದದಕ್ಕೆ ಭಯಂಕರ ವೈಡನ್ ಮಾಡ್ತೀವಿ. ಗೋಕಾಕಿಂದ ಹತ್ತಿನ ವೈಡನ್ ಮಾಡ್ತೀವಿ, ಇದನ್ನು ಕೂಡ ಮಾಡ್ತೀವಿ. ಇದರ ಸಂಜೆ ಎಲ್ಲ ಟ್ರಾಫಿಕ್ ಜಾಸ್ತಿ ಇರೋದೆಲ್ಲ ವೈಡನ್ ಮಾಡ್ತೀವಿ. ಸರ್ ಈಗಾಗಲೇ ರೀ ರಾಯಬಾಗ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಒಂದಾದ ರೀ, ಕುರ್ಚಿ ಮತಕ್ಷೇತ್ರಕ್ಕೊಂದು ಅವಶ್ಯಕತೆ ಅದ ರೀ ಸರ್. ಈಗಾಗಲೇ ರೀ ಇಲ್ಲ ಕಾನ್ಸ್ಟಿಟ್ಯೂನ್ಸಿ ಮಾಡಲ್ಲ, ತಾಲೂಕು ಆಗಿ ಮಾಡ್ತಾರೆ. ಯಾವಾಗ ತಾಲೂಕು ಆಗಿರುತ್ತೆ ಅವಾಗ ಮಾಡ್ತಾರೆ. ಈಗ ಕಾನ್ಸ್ಟಿಟ್ಯೂನ್ಸಿ ಮಾಡೋದು ಕಷ್ಟ. ಈಗಾಗಲೇ ನಾವು ಮತ್ತೆ 4 ಮಂದಿ ಇಲ್ಲಿ ಹಾಕ್ತೀವಿ, 4 ಮಂದಿ ಅಲ್ಲಿ ಮತ್ತೆ ಅರ್ಧ ಮಾಡ್ತಾರೆ ಸರ್. ಹಾವೇರಿ ತಾಲೂಕು ಆಗುತ್ತೆ ಅಂತ ಹೇಳ್ತಾರೆ ಸರ್. ಅದನ್ನು ನೀವೇ ಹೇಳಬೇಕು. ಈಗ ಒಂದು 45 ನಿಮಿಷನೇ ಹಾರ್ಟ್ ಬಗ್ಗೆ ಸರ್, ಹಾರ್ಟ್ ಅಟ್ಯಾಕ್ ಯಾವ ಥರ ಆಗುತ್ತೆ ಅದರ ಸಿಚುವೇಶನ್ ಕೊಡಬೇಕಂತ ಎಲ್ಲ ಒಂದೇ ಅಲ್ಲ, ಎಲ್ಲ ರೋಗ ಬಗ್ಗೆ ಹೋಗ್ಬೇಕು. ಒಂದೇ ಆಗೋಲ್ಲ. ಅವ್ರಿಗೆಲ್ಲರೂ ಜಾಗೃತಿ ಮುಂಜಾಗ್ರತೆ ಇರೋದಾಗ್ತದೆ. ಇದನ್ನು ಅವಕಾಶ ಅಂತ ಬಗ್ಗೆ ಈಗಾಗಲೇ ಭಾಳಷ್ಟು ಡಾಕ್ಟ್ರುಗಳು ಸಲಹೆ ಕೊಡ್ತಿರ್ತಾರೆ, ಮಾಡ್ತಾರೆ. ಒಳ್ಳೆ ಕಾರ್ಯಕ್ರಮ ಸರ್. ಚಿಕನ್ ಜಿಲ್ಲೆ ಅಂತ ಸೀಟ್ ಒಂದೇ ದೊಡ್ಡ ಜಿಲ್ಲೆ ಆಗೋಲ್ಲ ಅಂತ ಶೈಕ್ಷಣಿಕ ಜಿಲ್ಲೆ ಅಂತ ಹೇಳಿದ್ದಾರೆ. ಮತ್ತು ಭಾಳಷ್ಟು ಅದಾವೆ. ಮಧುಗಿರಿ ಶೈಕ್ಷಣಿಕ ಜಿಲ್ಲೆ ಇದೆ. ಬೇರೆ ಬೇರೆ ಕಡೆ ಒಂದೇ ಜಿಲ್ಲೆಯಲ್ಲಿ 2 ಮಾಡಿಕೊಡೋಣ ಸಾಕಷ್ಟು ಸರ್. ಶೈಕ್ಷಣಿಕ ಕಟ್ಟ ಅನ್ವಯ ಆಗಿದ್ರು, ಇತ್ತೀಚೆಗೆ ಅನ್ವಯಿಸ್ತಿಲ್ಲ ಸರ್. ಈಗ ಹಾವೇರಿ ಪಟ್ಟಣದಲ್ಲಿ ಜ್ವಲಂತ ಸಮಸ್ಯೆಗಳು ದಾಖಲಾಗ್ತದೆ ಸರ್. ಇದ್ರ ಬಗ್ಗೆ ನಾವು ಏನು ಹೇಳಬೇಕಲ್ಲ. ಏನು ನಮಗೆ ಸರ್ 3ನೇ ವಾರದಲ್ಲಿ ಹೆಬ್ಬೆತ್ತು ನಾರುತ್ತದೆ ಹಾವೇರಿ ಪುರಸಭೆ ಭೇಟಿ ದಿಢೀರೇನಿಲ್ಲ. ದಿಢೀರಾಗಿ ಸರ್ ಗೊತ್ತಿಲ್ಲಲ್ರಿ ಬರ್ಬೇಕು. ದಿಢೀರಂತ ನಾವು ಹೇಳಿ ಮೊನ್ನೆ ಮಹಿಳೆ 3 ಫಿಕ್ಸ್ ಟಿ ಪಿ ಯಾವಾಗ ನಿನ್ನೆ ಬಂತು ನಮ್ದು. ನಾವು ಕಳಿಸೋದಂತೂ ಅಷ್ಟೇ ಮೊದಲು ಟಿ ಪಿ ಸರ್. ಪ್ರಧಾನ ಕಾರ್ಯದರ್ಶಿ ಕಾಂಗ್ರೆಸ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಹುಲ್ ಅವ್ರು ನೀವು ಕಣಕ್ಕಿಳಿಸಿದ್ರಿ, ಇದ್ರ ಬಗ್ಗೆ ಏನು ಹೇಳ್ತೀರಿ? ಏನು ಎಲೆಕ್ಷನ್ ಆಗ್ತಿದ್ದು ಕೆಲಸಬೇಕು. ಇನ್ನೂ ಚುನಾವಣೆ ನಡೀತಾ ಇದ್ದಾರೆ. ಚುನಾವಣೆಯಲ್ಲಿ ಓಟ್ ಹಾಕಬೇಕು. ಓಟ್ ಆದ್ಮ್ಯಾಗ ಕೌಂಟಿಂಗ್ ಆದ್ಮ್ಯಾಗ ರಿಸಲ್ಟ್ ಆದ್ಮ್ಯಾಗ ಅದಕ್ಕೆ ಅಲ್ಲಿವರೆಗೆ ಕಾಯ್ಬೇಕು. ಇನ್ನೂ 10 ಸರ್ ಈಗಾಗಲೇ ಮುಂದಿನ ವಿಧಾನಸಭಾ ತಯಾರಿಯಾ? ಇನ್ನೂ ಇಲ್ಲ, ಇನ್ನೂ ಹೇಳ್ತಾರೆ. ಈಗ ಕೆಲಸಕ್ಕೆ ಹೇಳ್ತಾರೆ. ಇನ್ನೂ 4 ವರ್ಷ ಐತಿ. ಇನ್ನೂ ನೋಡೋಣ. ಕೆಲಸ ಮಾಡೋದು ತಯಾರಲ್ಲ. ಏನು ಬಂದು ಕೆಲಸ ಮಾಡ್ತೀವಿ, ಇಲ್ಲೆಲ್ಲ ಬರ್ತೀವಿ, ಅದೇ ತಯಾರಿ ಸರ್. ರಾಯಬಾಗ್ ಏನಿದ್ರೆ ಇದ್ರೆ ಸರ್ ರೇಷನ್ ಕಾರ್ಡ್ ಕೊಡೋದು ಹೇಳತ್ರಿ. ಏನು ಹೇಳತ್ರಿ ನಾವು? ರೇಷನ್ ಕಾರ್ಡ್ ಏನು ಎಲ್ಲ ಕಡೆ ಎಲ್ಲ ತಹಶೀಲ್ದಾರ್ ಆಫೀಸ್ನಾಗೂ ಕೂತ ಬಿಟ್ಟಿರ್ತಾರೆ. ಅವ್ರು ಹೊರಗೆ ಹಾಕ್ಲಿಕ್ಕೆ ನೀನು ಉಕ್ಕಿರಾಗ ಹೇಳ್ಯಾರ. ಉಕ್ಕಿರಾಗ ಹೇಳಿ ಈ ತಹಶೀಲ್ದಾರ್ಗೆ ಅವ್ರು ಹೇಳ್ತೀವಿ. ನೀವು ಹೇಳಿದಂಗೆ ಅವರು ನಂಬರ್ ಬಿಟ್ಟು ನಂಬರ್ ಮಾಡಿಸ್ಕೊಡ್ತಾರೆ. ಅವ್ರು ಕೆಲವು ಕಡೆ ಮಾಡ್ತಾರೆ. ಅವ್ರು ರೇಷನ್ ಕಾರ್ಡ್ ಬಂದಾಗಿದೆ ಅಂತ ಹೇಳ್ತಾರೆ. ಆದರೆ ರಾಯಬಾಗ ಮಾತ್ರ ಚಾಲನೆ ಆಗಿದೆ. ಇಲ್ಲ ಎಲ್ಲ ಕಡೆ ಚಾಲೋ ಅದಾವೆ. ಆದರೆ ಅವ್ರು ಹಿಂದೆ ಮುಂದೆ ಮಾಡ್ತಾರೆ. ಕೆಲವು ಕಡೆ ಏಜೆಂಟ್ರು ಇದ್ದಾರೆ. ಆಯಾ ತಹಶೀಲ್ದಾರ್ ಜವಾಬ್ದಾರಿ ಕೊಡ್ತೀವಿ ಅವ್ರು. ಸರ್ ಪ್ರತಿಯೊಂದು ತಾಲೂಕಿನಲ್ಲಿ ಏಜೆಂಟ್ರ ಹಾವಳಿ ಹೆಚ್ಚಾಗಿದೆ ಸರ್. ಅದೇ ಅಂತ ಹೇಳಿದೆ. ಅದನ್ನೇ ಎಲ್ಲ ತಹಶೀಲ್ದಾರ್ ಜವಾಬ್ದಾರಿ. ಅದು ಅವ್ರನ್ನ ಬಿಟ್ಟು ತಮ್ಮ ಸಿಬ್ಬಂದಿಯಿಂದ ಮಾಡಿಸ್ಬೇಕಾದ್ರೆ ಅಂತ ಅವ್ರ ನ್ಯಾಯ ಸಿಗ್ತದೆ. ಸರ್ ಇನ್ನೊಂದು ಈಗ ಲೈಬ್ರರಿ ಸರ್, ಲೈಬ್ರರಿ ಮಾಡ್ತಾರಲ್ಲ ಅದು ಸ್ಟಡಿ ಸರ್ಕಲ್ ಆಗಿ ಸರ್ ಅಥವಾ ಮತ್ತೆ ಅದು ಸರ್ಕಾರ ಕೊಡ್ತೈತೆ. ಲೋಕಲ್ ದಾನಿಗಳು ಕೊಡಬೇಕು. ಪಂಚಾಯತ್ ಅವ್ರು ಇವ್ರಿಗೂ ಹಣ ಬರ್ತೈತಿ, ಇವರು ಕೊಡಬೇಕಾಗುತ್ತೆ. ಸೊ ಈಗ ನಮ್ಮದು ಕಟ್ತೀವಿ. ಅದನ್ನೆಲ್ಲ ಅಲ್ಲಿ ಕೂಡಲಿಕ್ಕೆ ವ್ಯವಸ್ಥೆ ಮಾಡಿಕೊಡ್ತೀವಿ. ಟೋಟಲ್ ಸಿಸ್ಟಮ್ ಎಲ್ಲ ರೆಡಿ ಮಾಡಿಕೊಡ್ತೀವಿ. ಅದರ ಬುಕ್ಸ್ ಗಿಕ್ಸು ನೆಕ್ಸ್ಟು 2ನೇ ಅಂತ ಸರ್. ಪ್ರೈವೇಟ್ದಾಗ ಎಲ್ಲ ಏನದ ಬಂದು ಸ್ಟಡಿ ಮಾಡೋಕೆ ಕಷ್ಟ ಅದ ಸರ್. ಬುಕ್ಸ್ ಅದು ಹಿಂಗೆ ಸಿಗೋದಿಲ್ಲ. ಮತ್ತು ಇದು ಗೌರ್ಮೆಂಟ್ದಿಂದ ಆಗೋದ್ರಿಂದ ಸ್ವಲ್ಪ ಬುಕ್ಸ್ ಆದರೆ ಅದನ್ನೇ ಆಗ್ತಿಲ್ಲ. ಅದು ಅರೇಂಜ್ ಮಾಡ್ತೀವಿ ನಾವು. ಈಗ 2 ಕೋಟಿ ರೂಪಾಯಿ ಬಿಲ್ಡಿಂಗ್ ಕಟ್ತೀವಿ. ಒಂದು 50 ಲಕ್ಷ ರೂಪಾಯಿ ಬುಕ್ಸ್ ತರ್ತೀನಿ. ಅದನ್ನ ದೊಡ್ಡದಾಗಲ್ಲ. ಮತ್ತು 2 ಲಕ್ಷ ರೂಪಾಯಿದು ಅಂದಾಜಿಗೆ ನಮ್ಗೆ ಕಟ್ಟಬೇಕು ಅಂತ ಸಿಟಿ ದೇವರು ಹೇಳ್ತಾರೆ ಸರ್. ಬಿದ್ದಾಗ ನೋಡೋರು ಈಗ ಇನ್ನೂ ಬಿದ್ದೇ ಇಲ್ಲ. ನೋಡೋಣ ಇನ್ನೂ ಬಿದ್ದೇ ಇಲ್ಲ ಸರ್. ಈಗ ನೂತನವಾಗಿ ಹಾವೇರಿಗೆ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ಆಗಿದ್ದಾರೆ. ಅವ್ರ ಬಗ್ಗೆ ಅವ್ರ ಕೆಲಸದ ಬಗ್ಗೆ ಏನಾದ್ರು ಸರ್? ಯಾವುದೇ ತಮ್ಮ ನೂತನವಾಗಿ ಆಯ್ಕೆ ಆಗಿರ್ತಕ್ಕಂಥ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಹಾಗಿದ್ರೆ ಒಳ್ಳೆ ಕೆಲಸ ಮಾಡಬೇಕು. ಅವರು ನಾವು ಬಂದಿಲ್ಲ. ಅವ್ರು ಕರೆದೇ ನಾವು ಬಂದೀವಿ. ಬೆನ್ನತ್ತಿರ್ತಾರೆ ಮಂತ್ರಿ ಬರೀ ಅಂತ ಬರ್ಬೋದು. ಯಾರು ನಾವು ಕೇಳಕ್ಕೆ ಬಂದೀವಿ. ಕೆಲಸ ಮಾಡಲಿಕ್ಕೆ ಬಂದಿದ್ವಿ. ನಮ್ಮಿಂದ ಏನು ಸಾಧ್ಯ ಆಗ್ತದೆ ಅದು ಹೆಲ್ಪ್ ಮಾಡ್ತೀವಿ. ಅದು ಯಾವುದೇ ಪಕ್ಷಕ್ಕೆ ಯಾವುದೇ ಸಂಬಂಧಿಗಳು ಕೂಡ ಎಲೆಕ್ಷನ್ ಆಗಟ್ಟೆ ರಾಜಕೀಯ ಪಕ್ಷ ಸರ್ ಸಿಎಂ ಆಗ್ತಾರೆ. ಎಲ್ಲ ಡೆವಲಪ್ಮೆಂಟ್ ಅಷ್ಟೇ. CM ರಾಜೀನಾಮೆಕ್ಕಿಂತ ಮುಂಚೆ ರೀ ಪೈಪೋಟಿ ನಡೆದಿದೆ ಸರ್ ಸರ್ಕಾರದಲ್ಲಿ.
ಅದ್ರ ಹೇಳಿ ನಾವು ಸಾಕಾಗೈತಿ, ಜನ ಕೇಳಿ ಅದು ಸಾಕಾಗೈತಿ. ಅದು ಸರ್ ಮೊನ್ನೆ ನೀವು ಹೇಳಲ್ರಿ 28ಕ್ಕೆ ತಯಾರಿ ಐತಿ ಸಿ ಎಂ ಅಂತ ಹೇಳಿ ಹೇಳಿಲ್ಲ ಅದೇ ಇನ್ನು 28 ಅಂತ ಹೇಳಿದೀವಿ. ಮತ್ತು ನೀವೆಲ್ಲ ಈಗ ನಡೆಸ್ತೀರೇನ ಕೇಳುತ್ತೀರ, ನೀವೇ ನಡೆಸಿರ, ನಾವೇನು ಹೇಳೋದು. ಸರ್ ಮೊದಲು ನೀವು ಸಿ ಎಂ ಅಂತೇಳಿ ಇದು ಮಾಡ್ತಾರೆ ಸರ್ ಅದೇ ವಾಟ್ಸಪ್ದಾಗ ಫ್ರೀ ಚಾರ್ಜ್ ಐತೆ, ಬೇಕಾದಾಗ ಮನ್ಯಾಗ ಕೊಡೋದು ಸರ್ ಸದರಿ ಪುರಸಭೆ ಆವರಣದಲ್ಲಿ ಕ್ಷೇತ್ರದ ಜನರ ಕುಂದುಕೊರತೆ ಆಲಿಸಿ ಅಹವಾಲುಗಳನ್ನು ಸಲ್ಲಿಸಿ ಮತ್ತು ಅಲ್ಲಿನ ಅಧಿಕಾರಿಗಳಿಗೆ ಅಹವಾಲುಗಳನ್ನು ಪರಿಶೀಲಿಸಿ ಬೇಗನೆ ಕೆಲಸ ಮಾಡಿಕೊಡಿ ಎಂದು ಹೇಳಿದರು. ಶಶಿಧರ್ ಕೋಕಟ್ನೂರ್, RJ 32 ಕನ್ನಡ ನ್ಯೂಸ್, ಚಿಕ್ಕೋಡಿ.